ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಲಾಂಛನಾಸ್ ಲೈಫ್ ಸ್ಟೈಲ್. ಈಗ ನೋಡ್ತಾ ಇರೋವಂಥ ಈ ಪಾಟನ್ನು ನಾನು ಮೀಶೋದಲ್ಲಿ ತರಿಸಿರೋ ಅಂಥದ್ದು, ವಿತ್ ಪ್ಲೇಟ್ ಕೂಡ ಬರುತ್ತೆ. ತುಂಬ ಚೆನ್ನಾಗಿದೆ, ಕಾಂಬೋ ಆಫರಲ್ಲಿ ತರಿಸಿರೋ ಅಂಥದ್ದು. ಇದಕ್ಕೆ ಒಂದು ಪಾಟಿಗೆ ನಾನು ಸ್ನೇಕ್ ಪ್ಲ್ಯಾಂಟನ್ನು ಹಾಕಿದ್ದೆ. ಅದೇ ರೀತಿಯಾಗಿ ಕೆಲವೊಂದು ರೆಸಿಪಿಗಳನ್ನು ಮಾಡೋದಿತ್ತು. ಆ ರೆಸಿಪಿಗಳಿಗೆ ಕೆಲವೊಂದು ಐಟಮ್ಸ್ಗಳು ಮನೆಯಲ್ಲಿ ಖಾಲಿ ಆಗಿತ್ತು. ಅದನ್ನು ನಾನಿಲ್ಲೇ ಹೋಲ್ಸೇಲ್ ಅಂಗಡಿನಲ್ಲಿನೇ ತರಿಸಿದೆ. ನಾನಿಲ್ಲಿ ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ, ನಾನು ಸ್ಯಾಶೆಟ್ ಯೂಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದೆ ನಾನು. ಸೊ ಅದನ್ನೇ ನಾನು ಇಲ್ಲಿ ತರಿಸಿರೋ ಅಂಥದ್ದು ಸ್ಯಾಶೆಟ್ಗಳನ್ನು. ರೋಸ್ಟೆಡ್ ಶಾವಿಗೆ ಬೇಕಿತ್ತು, ಮನೆಯಲ್ಲಿ ಶಾವಿಗೆ ಬಾತ್ ಮಾಡಬೇಕು ಅಂತ ಹೇಳ್ಬಿಟ್ಟು ರೋಸ್ಟೆಡ್ ಶಾವಿಗೆನ ತರಿಸಿದೆ. ಮಾಮೂಲು ಮನೆಯಲ್ಲಿ ಸ್ವಲ್ಪ ಅಕ್ಕಿ ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಸ್ವಲ್ಪನೇ ತರಿಸಿದೆ. ರಿಫೈನ್ಡ್ ಆಯಿಲ್ ಆಲ್ರೆಡಿ ನಾನು ನಿಮಗೆ ಹೇಳ್ಬಿಟ್ಟಿದ್ದೀನಿ, ಇದನ್ನು ಒಗ್ಗರಣೆಗೆ, ಡೀಪ್ ಫ್ರೈಗೆ ಆ ಥರದಕ್ಕೆ ಯೂಸ್ ಮಾಡ್ತೀನಿ ಅಂತ. ಕೆಲವೊಂದು ಸಲ ನಾನು ಒಗ್ಗರಣೆಗೂ ಕೂಡ ನಾನು ಇದನ್ನು ಯೂಸ್ ಮಾಡೋದಿಲ್ಲ, ಬರೀ ಡೀಪ್ ಫ್ರೈಗೆ ಮಾತ್ರ ನಾನು ಇದನ್ನು ಯೂಸ್ ಮಾಡ್ತೀನಿ. ಅಕ್ಕಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದು ಕೇಸರ್ ಕಲಿ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಮಲ್ಲಿಗೆ ಹೂವಿನ ಥರ ಆಗಿರುತ್ತೆ ಸ್ನೇಹಿತರೆ. ನಮ್ಮ ಮನೆಯಲ್ಲಿ ತಿಂಡಿ ಐಟಮ್ ಏನಾದರೂ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಈ ಅಕ್ಕಿನೇ ಉಪಯೋಗಿಸೋದು. ಊಟಕ್ಕೆಲ್ಲ ಹಂಸ ಅಕ್ಕಿ ಇಲ್ಲ ಕೆಂಪಕ್ಕಿ ಬರುತ್ತಲ್ಲ, ರಾಜಮುಡಿ ಅಕ್ಕಿ ಬರುತ್ತಲ್ವ, ಸೊ ಆ ಅಕ್ಕಿಯನ್ನು ನಾನು ಯೂಸ್ ಮಾಡೋದು. ಇದು ಮನೆಗೆ ಹೇಳಿದ್ನಲ್ವ, ಇಂಪಾರ್ಟೆಂಟ್ ಇತ್ತು, ಕೆಲವೊಂದು ರೆಸಿಪಿಗಳು ಮಾಡೋದಿತ್ತು, ಅದಕ್ಕೇ ಶಾವಿಗೆ ಮತ್ತು ಎಣ್ಣೆನ ತರಿಸಿದ್ದು. ನೀವು ಹೀಗೆ ಮಾಡ್ತೀರಾ ಮನೆಯಲ್ಲಿ? ಕೆಲವೊಂದು ಪ್ರಾಡಕ್ಟ್ಗಳನ್ನು ಈ ರೀತಿಯಾಗಿ ತರಿಸ್ತೀರಾ ಅಥವಾ ಒಂದೇ ಸಲ ಹೋಲ್ಸೇಲ್ ಅಂಗಡಿನಲ್ಲಿ ವಿತ್ ಪ್ಲ್ಯಾನ್ ಬಜೆಟಲ್ಲಿ ತರಿಸ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಸುಮಾರು ಜನ ಕೇಳ್ತಾ ಇದ್ರಿ, ಏನಾದರೂ ಸ್ನ್ಯಾಕ್ಸ್ ರೆಸಿಪಿಯನ್ನು ಶೇರ್ ಮಾಡಿ, ಈಸಿಯಾಗಿ ಮನೆಯಲ್ಲಿನೇ ಮಾಡೋ ಥರದ್ದು ಅಂತ ಹೇಳಿದ್ರಿ. ಸೊ ಈ ವಿಡಿಯೋದಲ್ಲಿ ಕಡಲೆಬೇಳೆ ವಡೆಯನ್ನು ಈಸಿಯಾಗಿ, ಟೇಸ್ಟಿಯಾಗಿ, ತುಂಬ ಸುಲಭವಾಗಿ ಮನೆಯಲ್ಲಿನೇ ಮಾಡ್ಬೋದು. ಸೊ ಈ ಒಂದು ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಿಸ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಶೇರ್ ಮಾಡಿ. ಹೋಗ್ಬರಲ್ಲ? ಬಾಯ್ ಸ್ನೇಹಿತರೆ, ನಮಸ್ತೆ. ಅಷ್ಟು ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ. ಅಂಥ ಒಳ್ಳೆ ಈಸಿ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ. ನಾನಿಲ್ಲಿ 1 ಅವರ್ಗೂ ಮುಂಚೆ ಈ ಒಂದು ಕಡಲೆಬೇಳೆನ ನೆನೆಸಿದ್ದೆ, ಚೆನ್ನಾಗಿ ನೆಂದಿದೆ. ಸೊ ಅದ್ರ ಜೊತೆನೇ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡಿಕೊಂಡು ನೀರಿಂದ ಸಪ್ರೇಟ್ ಮಾಡ್ಕೊಂಬಿಡ್ಬೇಕು. ಸ್ವಲ್ಪ ಕೂಡ ನೀರು ಹಾಕಬಾರ್ದು. ಸೊ ತರಿಯಾಗಿ ರುಬ್ಕೋಬೇಕು ಸ್ನೇಹಿತರೆ, ನೀರು ಹಾಕದೇನೆ ರುಬ್ಕೋಬೇಕು. ಹಸಿಮೆಣಸಿನ್ಕಾಯಿನ ಅದ್ರ ಜೊತೆನೇ ಹಾಕೋದ್ರಿಂದ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ಕಡಲೆಬೇಳೆ ಜೊತೆ ಹೊಂದ್ಕೊಳ್ಳುತ್ತೆ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ತರಿಯಾಗಿ ಇರಬೇಕು, ಫೈನ್ ಪೇಸ್ಟ್ ಮಾಡ್ಕೊಳ್ಬಾರ್ದು. ಚಿಕ್ಕದು ಒಂದು ಈರುಳ್ಳಿಯನ್ನು ಫೈನ್ ಚಾಪ್ ಮಾಡಿ ಹಾಕೋತಾ ಇದ್ದೀನಿ. ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ರುಚಿಗೆ ಉಪ್ಪು, ಸ್ವಲ್ಪ ಅಕ್ಕಿ ಹಿಟ್ಟು ಕ್ರಿಸ್ಪಾಗಿ ಬರಬೇಕಲ್ವ, ಅದಕ್ಕೋಸ್ಕರ 1-2 ಸ್ಪೂನಷ್ಟು, ಚಿಟಿಕೆ ಸೋಡಾ. ಇಷ್ಟನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಅದೆಲ್ಲ ಹೊಂದ್ಕೊಬೇಕು, ಅಕ್ಕಿ ಹಿಟ್ಟು, ಈರುಳ್ಳಿ, ಸೊಪ್ಪುಗಳು ಎಲ್ಲ ಪ್ರತಿಯೊಂದು ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿಯಾಗಿ ಕಲಿಸ್ಕೊಳ್ಳೋಣ. ಟೈಮ್ ಜಾಸ್ತಿನೇ ತೊಗೊಳ್ಳೋಲ್ಲ, ಜಸ್ಟ್ ಒಂದು 10 ನಿಮಿಷ ಒಳಗಡೆ ಈ ರೆಸಿಪಿನೇ ರೆಡಿ ಆಗಿಬಿಡುತ್ತೆ. ಕಡಲೆಬೇಳೆ ಒಂದು ನೆಂದಿರಬೇಕು ಅಷ್ಟೇ ಸ್ನೇಹಿತರೆ. ಇವಾಗೆಲ್ಲ ಕಲಸಿ ಆಗಿದೆ. ನಿಮಗೆ ಎಷ್ಟು ಸೈಜಲ್ಲಿ ಬೇಕು, ಯಾವ ಅಳತೆಲಿ ಬೇಕು, ಚಿಕ್ಕದಾಗಿ ಬೇಕಾ ದೊಡ್ಡದಾಗಿ ಬೇಕಾ, ಉಂಡೆಗಳನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಜಸ್ಟ್ ಉಂಡೆನ ಪ್ರಿಪೇರ್ ಮಾಡಿ 2 ಕೈ ಮಧ್ಯ ಇಟ್ಟು ಈ ಥರ ಹಿಂಗೆ ಪ್ರೆಸ್ ಮಾಡಿ ಹಾಕಬೇಕು. ಆವಾಗ ವಡೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ವಡೆ ಶೇಪಲ್ಲೇ ಬರುತ್ತೆ. ಎಣ್ಣೆ ಮೀಡಿಯಮ್ ಫ್ಲೇಮ್ನಲ್ಲಿ ಬಿಸಿ ಆಗಿದೆ. ಇದರಲ್ಲಿ ಅದಕ್ಕೆ ಎಷ್ಟು ಹಿಡಿಯುತ್ತೆ ಎಣ್ಣೆಗೆ ಅಷ್ಟು ವಡೆಗಳನ್ನು ಒಂದೊಂದಾಗಿ ಬಿಟ್ಟು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ನಲ್ಲಿ ಇಡಬೇಡಿ. ಮೀಡಿಯಮ್ ಮತ್ತು ಲೋ ಫ್ಲೇಮ್ಗಿಂತ ಸ್ವಲ್ಪ ಜಾಸ್ತಿ ಇರಬೇಕಷ್ಟೇ. ಇವಾಗ ಚೆನ್ನಾಗಿ ಮೇಲೆ ಕೆಳಗೆ ಎಲ್ಲದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಬಿಗಿನರ್ಸ್ ಇದ್ದರೂ ಕೂಡ ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥ ರೆಸಿಪಿ. ಟೀ ಟೈಮ್ಗಂತೂ ತುಂಬ ಚೆನ್ನಾಗಿರುತ್ತೆ ಈ ಒಂದು ಸ್ನ್ಯಾಕ್ಸ್. ಟ್ರೈ ಮಾಡಿ. ಟೀ ಮತ್ತು
ವಡೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಕಾಯಿ ಚಟ್ನಿ ಬೇಕಾದರೂ ಮಾಡ್ಬೋದು, ಕೆಲವೊಬ್ಬರು ಇಷ್ಟಪಡ್ತಾರೆ. ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಬಂದಿದೆ ಮತ್ತು ವಡೆದು ಕಲರ್ ಕೂಡ ಚೇಂಜ್ ಆಗಿದೆ ಅಂತ ಹೇಳಿದ್ರೆ ಇದು ಪೂರ್ತಿಯಾಗಿ ಫ್ರೈ ಆಗಿದೆ ಅಂತ. ನಮಗೆ ಕಲರಲ್ಲೇ ಗೊತ್ತಾಗ್ಬಿಡುತ್ತೆ ಇದು ಫ್ರೈ ಆಗಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ಎಣ್ಣೆನ ಸ್ವಲ್ಪ ಕೂಡ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ಆಲ್ಮೋಸ್ಟ್ ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ, ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಇವಾಗ ಆಗಿದೆ, ಇದನ್ನು ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೊಂಬಿಡೋಣ. ನೋಡಿ, ನೋಡ್ತಾ ಇರ್ಬೋದು ಎಣ್ಣೆನ ಸ್ವಲ್ಪ ಕೂಡ ಅಬ್ಸರ್ವ್ ಮಾಡ್ಕೊಂಡಿಲ್ಲ, ತುಂಬ ಚೆನ್ನಾಗಿ ಬಂದಿತ್ತು. ಸೊ ಇದೇ ರೀತಿಯಾಗಿ ಇನ್ನು ಉಳಿದಿರೋ ಅಂಥ ವಡೆಗಳನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಅದು ಎರಡು ಕೈ ಮಧ್ಯ ಇಟ್ಬಿಟ್ಟು ಪ್ರೆಸ್ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಏನಂತಾರೆ, ಸಾಫ್ಟಾಗೂ ಇರುತ್ತೆ, ವಡೆ ಶೇಪಲ್ಲೂ ಕೂಡ ಇರುತ್ತೆ ಸ್ನೇಹಿತರೆ. ವಡೆ ಅಂದರೆ ಆ ಶೇಪಲ್ಲಿದ್ರೇ ಅದಕ್ಕೆ ನಾವು ವಡೆ ಅಂತ ಫೀಲ್ ಆಗೋದು. ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು. ಒಂದು ಸೈಡು ಟೀ ಅಥವಾ ತಿಂಡಿಗೆ ಇಟ್ಕೊಂಡು ಇನ್ನೊಂದು ಸೈಡಲ್ಲಿ ವಡೆನ ಪ್ರಿಪೇರ್ ಮಾಡಿಬಿಡ್ಬೋದು. ಕಡಿಮೆ ಟೈಮ್ನಲ್ಲಿ ರುಚಿಯಾಗಿರುವಂಥ ಸ್ನ್ಯಾಕ್ಸ್ ಅಥವಾ ಸೈಡ್ ಡಿಶ್ ಅಂದರೆ ವಡೆ. ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೀತಿಯಾಗಿ ಮಾಡಿಕೊಡೋದ್ರಿಂದ ಮನೆಯಲ್ಲೂ ಒಂದು ಖುಷಿ ಇರುತ್ತೆ. ಮನೆಯಲ್ಲೇ ಮಾಡಿರೋದು ತಿನ್ನೋದ್ರಿಂದ ನಮಗೊಂದು ಸಮಾಧಾನ ಕೂಡ ಇರುತ್ತೆ. ನೀವು ಈ ರೀತಿಯಾಗಿ ಮಾಡಿ ಮನೆಯವರೆಲ್ಲರೂ ಕೂಡ ಹೊಗಳ್ತಾರೆ. ಮತ್ತು ಮನೆಯಲ್ಲಿ ಒಂದು ಕೂಡ ಇರಲ್ಲ ನೀವು ಮನೇಲಿ ಮಾಡಿರೋದು, ಅಷ್ಟು ಬೇಗ ಒಂದೇ ಟೈಮ್ನಲ್ಲಿನೇ ಖಾಲಿ ಮಾಡಿಬಿಡ್ತಾರೆ. ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿ ಇರೋವಂಥ ವಡೆ ರೆಸಿಪಿ. ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ ಅಂದರೆ ಸೊ ನೀವು ಡೀಪ್ ಫ್ರೈ ಯಾವುದು ಬೇಕಾದರೂ ಮಾಡ್ಬೋದು. ಅದರಲ್ಲಿ ಬಬಲ್ಸ್ ಕಡಿಮೆ ಆಗ್ತಾ ಇದೆ ಅಂದರೆ ಆ ಒಂದು ರೆಸಿಪಿ ರೆಡಿ ಆಗಿದೆ ಅಂತ. ಆವಾಗ ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೊಂಬಿಡಬೇಕು. ನಾನು ಇದನ್ನು ತಿಂಡಿ ಜೊತೆ ಸರ್ವ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ನೋಡೋದಕ್ಕೆ ಕ್ರಿಸ್ಪಾಗಿದೆ, ಹೌದು, ಹೊರಭಾಗ ಪೂರ್ತಿ ಕ್ರಿಸ್ಪಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿಯೂ ಕೂಡ ಬಂದಿತ್ತು. ಈ ಟೇಸ್ಟು ನಮಗೆ ಹೋಟೆಲಲ್ಲಿ ಕೂಡ ಸಿಗೋದಿಲ್ಲ. ಮನೆಯಲ್ಲೇ ಮಾಡೋದ್ರಿಂದ ನಮಗೂ ಒಂದು ತೃಪ್ತಿ ಇರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ, ಸಾಫ್ಟಾಗಿ ಕ್ರಿಸ್ಪಾಗಿ ಮಾಡಿರೋ ಅಂಥ ಕಡಲೆಬೇಳೆ ವಡೆ ಸ್ನೇಹಿತರೆ. ನಾನು ಇದನ್ನು ತಿಂಡಿ ಜೊತೆ ಸರ್ವ್ ಮಾಡಿದ್ದೆ, ರೈಸ್ ಬಾತ್ ಜೊತೆ ವಡೆಯನ್ನು ಸರ್ವ್ ಮಾಡಿದ್ದೆ. ತಿಂಡಿಗೆ ಮಾಡಿದ್ದೆ ನಾನು, ಸ್ನ್ಯಾಕ್ಸಿಗೆ ಮಾಡಿರಲಿಲ್ಲ. ಸೊ ತುಂಬ ಚೆನ್ನಾಗಿ ಆಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಲ್ವಾ? ಹೋಗಿ ಬರಲಾ ಸ್ನೇಹಿತರೆ? ನಮಸ್ತೆ.